ಶುಕ್ಲಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ದಾಯೇ ಸರ್ವವಿಘ್ನೋಪಶಾಂತಯೇ. ಆಷಾಢ ದೀಪೆ, ಭಗವದ್ಗೀತೆ, ಭರತ ವರ್ಷೆ ಎಲ್ಲರೂ ಆಹಾರ ಬದಲಾಯಿಸ್ಕೊಳ್ಳಿ. ಶಿವಣ್ಣ ಎಲ್ಕ ಅಚ್ಚತೆ ಹಾಕಿ ಕೊಡಪ್ಪ. ಮಾಂಗಲ್ಯ ಧಾರಣೆ, ಮಾಂಗಲ್ಯ ಕೊಡಪ್ಪ. ಈ ಕಡೆ ಅಷ್ಟು ಸಣ್ಣ ಮಾಡ್ಸೋ ಹೋಗಲ್ಕ ಕೊಡು ಕೊಡು ಮಾಂಗಲ್ಯ ಕೊಡು. ಎಲ್ಕ ಮಾಂಗಲ್ಯ ಕೊಡು, ಮಾಂಗಲ್ಯ ಕೊಡು, ಮಾಂಗಲ್ಯ ಕೊಡು. ಬೇಗ ಬಂದು ಎಲ್ಲ ನಿಧಾನ, ಆತ್ರ ಬೇಡ. ಮಾಂಗಲ್ಯ ಧಾರಣೆ ಮಾಂಗಲ್ಯ ತಂತು ನಾನೇನ ಮಮ ಜೀವನ ಹೇತುನ ಗಂಟೆ ಭದ್ರಾಯ ಶುಭೇ. ಗಟ್ಟಿ ಬೇಡ, ಗಟ್ಟಿ ಬೇಡ, ಗಟ್ಟಿ ಬೇಡ, ಗಟ್ಟಿ ಬೇಡ. ಪಂಚಮಿ 100 ವರ್ಷ ಮುತ್ತೈದೆಯಾಗಿ ಬಾಳ ಪಂಚಮಿ. ಒಡೆಯರೇ ಮೊದಲೇ ನಿಲ್ಸಿ. ಪಾಲು ಏನಿದ್ರು ಮನೇಲಿ ಮಾತಾಡೋಣ, ಮೊದಲು ಮನೆಗೆ ನಡಿ. ಪಾಲು ಯಾವಾಗ ಬಂದೇನಪ್ಪ? ಎಂತಿ ಮದುವೆ ನಡೆಸಬೇಕು ಅದೇನಂತ ಹೇಳಪ್ಪ. ಏ ಪಾಲು, ಮೈಸೂರಿಗೆ ಹೋಗಿ ಬರೋದ್ರೊಳಗೆ ನಿನ್ ತಲೆಗಿಲೆ ಕೆಟ್ಟಿದ್ಯೇನು? ಯಾಕೆ ಮದುವೆ ನಿಲ್ಲಿಸ್ಬೇಕು? ಪಾಲು ಏಕಪ್ಪ ಈ ಮದುವೆ ನಿಲ್ಸಕ್ಕೆ ಹೇಳಿದೆ? ನಿನ್ನ ನಮ್ಮ ಮೈಸೂರಿಗೆ ಮೀಟಿಂಗ್ ಆಗಿ ಕಳಿಸಿ ತಕ್ಕದ್ದು ಮದುವೆ ಮಾಡ್ದು ಅಂತ ತಿಳ್ಕೊಂಡ. ಇಲ್ಲ ಇಲ್ಲ, ಎಲ್ರಿಗೂ ಒಪ್ಪಿಗೆಯಾಗೇನೆ ನಡೆದಿತ್ತು. ಯಾಕೆ ಏನು ಅಂತ ಬಿಡುವಿರ್ಲಿಲ್ಲ. ನಿನಗೆ ಆಮೇಲೆ ಹೇಳ್ತೀನಿ. ಮಿಸ್ಟರ್ ಪಾಲಾಕ್ಸ, ಸಾರಿ ಮೈ ಡಿಯರ್ ಬ್ರದರ್, ನೀ ಮತ್ತೂರೊಡೆನ ಹೋಮಕ್ಕಿಲ್ಲಾರೆಂದೆ ಹತ್ತೂರ್ನ ಅಳ್ಳಾಡ್ಸೋ ಪವರ್ ತಗೊಂಡಿದ್ದೀನಿ ನೋಡು. ತುಂಬಾ ಸುಸ್ತಾಗಿದೆ, ನಾನು ಹೋಗಿ ರೆಸ್ಟ್ ಮಾಡ್ತೀನಿ. ನೀವು ಆಫೀಸ್ನಾಗ ಬೇಗ ಬನ್ನಿ. ಸರಿ, ಹಾಗೆ ಮಾಡಬೇಕು. ನಾನ್ ನಿನ್ನ ಮದ್ವೆ ಮಾಡ್ಕೊಳ್ಳೋದಕ್ಕೆ ಒಪ್ಲಿಲ್ಲ ಅಂತ ಇಲ್ಲಿ ಬಂದು ಏನೇನೋ ಮಾತಾಡ್ತಿದ್ಯಾ? ಏನ್ ಹೇಳಿದಾರೆ ತಂದೆ? ಅದೇನು ಅಂತ ವಿಚಾರಿಸ್ತೀನಿ. ನೀನು ಒಳಗಡೆ ನಡೆಯಮ್ಮ. ಪಂಚಮಿ ಪಂಚಮಿಯಿಂದ ಒಳಗಡೆ ನಡೆಯಮ್ಮ, ವಿಚಾರಿಸ್ತೀನಿ. ಪಂಚಮಿ, ಅವನಿಗೆಲ್ಲ ತಲೆ ಕೆಟ್ಟಿರ್ಬೇಕು ಅಥವಾ ನಿನ್ನ ಮದುವೆ ಆಗೋ ತಿಂಗಳಿರ್ಬೇಕು. ನಡಿ ಹೊರಗಡೆ ಹೋಗೋಣ. ಪಾಲು
ಮದ್ವೆ ನಿಲ್ಸ್ಬೇಕು? ಅದೇನಂತ ಹೇಳಪ್ಪ. ಒಡೆಯರೆ, ನೀವು ಆತರ ಪಟ್ಟು ಈ ಮದ್ವೆನ ಮಾಡ್ಬಿಟ್ರಿ. ಈ ಮದ್ವೆನ ಮಾಡಬಾರ್ದಾಗಿತ್ತು ಒಡೆಯರೆ. ಪಾಲು, ಅವನಿಗೆ ಮದುವೆ ಮಾಡದೇ ಇದ್ದಿದ್ರೆ ಅವನಿಂದಾಗಿ 3 ತಿಂಗಳಾಗಿದ ಪಂಚಮಿ ಕತೆ. ಏನಾಗ್ತಿತ್ತು ಅಂತ ಗೊತ್ತೇನ ನಿನಗೆ? ಆ ರಾಕ್ಷಸ ಈ ರೀತಿ ಮಾಡಿರೋನ ಒಡೆಯರೆ, ಹೋಯ್ತು ಈ ನಮ್ಮ ಹತ್ತೂರ ಮನೆತನ ಅವನ ಸೇಡಿನ ಕಿಡಿಗೆ ಉರಿದಾಯ್ತು. ಏನಂತ ಹೇಳ್ತಾ ಇದೀಯಪ್ಪ? ಅವನಿಂದ ಈ ನಮ್ಮ ಹತ್ತೂರು ಮನೆತನ ಹೇಗೆ ಹಾಳಾಗುತ್ತೆ ಅಂತ ಹೇಳಪ್ಪ. ಒಡೆಯರೆ, ಕೀರ್ತಿ ಬೇರೆ ಯಾರೂ ಅಲ್ಲ. 20 ವರ್ಷಗಳ ಹಿಂದೆ ಯಾವ ಕಾಮ ಪಿಸಾಚಿ ಸಂತಾನವನ್ನು ಬೇರೆ ಸಮೇತ ಕಿತ್ತು ಎಸೆದಿದ್ರು ಆ ಕಾಮಾಂತ ಧರ್ಮರಾಜನ ಹಿರಿಯ ಮಗನೇ ಕೀರ್ತನ್. ಈ ಮನೆಯ ಸರ್ವನಾಶ ಮಾಡಲು ಈ ರೀತಿ ಪಂಚಮಿ ಮೂಲಕ ಪ್ರವೇಶ ಮಾಡಿ ಕೊಳ್ಳೆ ಇಟ್ಟಿದ್ದಾನೆ. ಏನಾಗ್ತದೆ ಅಪ್ಪಾಜಿ? ನಮ್ಮನೆ ಸರ್ವನಾಶವಾಯ್ತಲ್ಲೋ. ಅಪ್ಪಾಜಿ ನೋಡಿ, ನಾನಿದ್ದೀನಪ್ಪಾಜಿ. ನಮ್ಮ ಮನೆತನಕ್ಕೆ ಏನು ಆಗಲ್ಲ ಅಪ್ಪಾಜಿ. ಹೇಳಿ ಹೊಡಿಯರೆ, ಬೇಗ ಹೋಗಿ ಡಾಕ್ಟರ್ ಫೋನ್ ಮಾಡಿಸಿ ಬೇಡ. ಯಾವ ಡಾಕ್ಟ್ರು ಬೇಡ ಅಮ್ಮ, ನಾನು ಉಳಿಯೋಕೆ ಕಾರಣ. ಒಡೆಯರೆ, ಜಾಸ್ತಿ ಉದ್ವೇಗಕ್ಕೆ ಒಳಗಾಗಬೇಡಿ. ನಿಮ್ಮ ಹಾರ್ಟಿಗೆ ತೊಂದರೆ ಇದೆ. ಸಾಗರ್ ಇರುವಾಗ ಚಿಂತಿಸಬೇಡಿ. ಶಿವಣ್ಣ, ಹೋಗಿ ಪಂಚಮಿ ಸೊಸೆಂದಿರನ್ನ ಕರ್ಕೊಂಡು ಬಪ್ಪ ಬೇಗ. ಸಾಗರ್, ಸಂಜಯ್, ನೀವಿಬ್ರು ಜಗಳ ಹಾಡ್ದೆ ರಾಮ ಲಕ್ಷ್ಮಣ ತರ ಒಂದಾಗಿ ಬಾಡ್ರಪ್ಪ. ಈ ಮನೆತನದ ಹಿರಿಯ ಮಗ ಇದು ನಮ್ಮ ಒಡೆತನದ ಸ್ವತ್ತು. ಇನ್ಮುಂದೆ ಈ ಚಂದ್ರವಂಶ ಹತ್ತೂರು ಮನೆತನವನ್ನು ನಂಬಿಕೊಂಡು ಬಂದ ಬಡ ಬಗ್ರುಗೆ ಎಂದು ಅನ್ಯಾಯ ಆಗದಂತೆ ಸತ್ಯಾಸತ್ಯತೆಗಳನ್ನು ಸೂರ್ಯ ಚಂದ್ರನಿರುವವರೆಗೂ ನ್ಯಾಯಕ್ಕಾಗಿ ಬೆಳಗುವಂತೆ ನೋಡ್ಕೊಂಬಗನೇ. ಬಾಬಾ, ಬಾಬಾ, ಏನಾಯ್ತು ಬಾಬಾ ನಿಮ್ಗೆ? ಏನಾಗುತ್ತೆ ಬಾಬಾ? ಮಾತಾಡಿ ಬಾಬಾ, ಏನಾಯ್ತು ಬಾಬಾ ನಿಮ್ಗೆ? ಅಪ್ಪ, ಏನಾಯ್ತಪ್ಪ? ನಮ್ ತಂದೆ ಮುಟ್ಬೇಡ ನೀನು. ಅಣ್ಣ, ಯಾಕೆ? ಇನ್ನೊಂದ್ ಸಾರಿ ನನ್ನ ಅಣ್ಣಯ್ಯ ಅಂತ ಕರೆದ್ರೆ ನನಗ್ ಬರ್ತಿರೋ ಕೋಪಕ್ಕೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ನೀನ್ ಇಷ್ಟಪಟ್ಟಲ್ಲ ಪಕ್ಕದ ಜೊತೆ ಮದುವೆ ಮಾಡಿದೀವಲ್ಲ, ಅಲ್ಲಿಗೆ ಮನೆ ಹೋದೆ. ಸಂಜಯ್, ಇನ್ನೊಂದು ಮಾತನಾಡಿದ್ರೆ ನಿನ್ನ ದಯವಿಟ್ಟು ದುಡುಕ್ಬೇಡಿ. ಇದರಲ್ಲಿ ಪಂಚಮೇದೇನು ತಪ್ಪಿಲ್ಲ. ಏ
ಭಿಕಾರಿ ಏನೋ ಹೇಳಿದೆ ನನ್ನ ತಂದೆಗೆ ಹೇಳೋ ಮಗಳು ನನ್ನ ತಂದೆ ಇಂಥ ಸ್ಥಿತಿಗೆ ನೀನೇ ಕಾರಣ ಹೇಳೋ ಅದು ತೀರ್ಥ ಇಲ್ಲ ಪಂಚಮಿ ಪಾಲು ನಮ್ಗೇನು ಹೇಳಲಿಲ್ಲ ಯಾವ್ದೋ ಟೆನ್ಷನ್ ನಲ್ಲಿ ಮದುವೆ ನಿಲ್ಸಿ ಅಂದ ಅಷ್ಟೇ ಕೀರ್ತನ್ ತುಂಬಾ ಒಳ್ಳೆಯವನು ಅವನನ್ನ ನೀನು ಸರಿ ಸಾರಿಗೆ ತರ್ತೀಯಮ್ಮ ಕಂದ ಪಂಚಮಿ ನನ್ನ ಈ ಸ್ಥಿತಿಗೆ ಯಾರು ಕಾರಣವಲ್ಲಮ್ಮ ಆ ಎಲ್ಲ ವಿಧಿಯಾಟ ಅಷ್ಟೇ ನೀನು ಹೇಳ್ಬೇಡ ತಾಯಿ ಹೇಳ್ಬೇಡ ಏನಾಯ್ತು ಮಾವನವ್ರಿಗೆ? ಅಪ್ಪನಿಗೆ ಮತ್ತೆ ಹಾರ್ಟ್ ಅಟ್ಯಾಕ್ ಆಗಿದೆ ರೀ. ಛೇ, ಅಲ್ಲಿ ನನ್ನ ಫ್ರೆಂಡ್ಗೆ ಆಕ್ಸಿಡೆಂಟ್ ಆಗಿದೆ, ನಾವು ಬೇಗ ಹೋಗ್ಬೇಕು. ನಡೆಯ ಪಂಚಮಿ. ಅಪ್ಪಾಜಿಗೆ ಈ ರೀತಿ ಆಗಿರುವಾಗ್ಲು ಹೇಗಪ್ಪ ಬರ್ತಾರೆ ನಿನ್ ಜೊತೆ? ಸಾರಿ ಸಾಗರ್, ನನ್ನ ಪರಿಸ್ಥಿತಿನೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ನಿಮ್ ತಂದೆ ಹೇಗೆ ಹೆಚ್ಚು, ನನಗೆ ಹಾಗೆ ನನ್ನ ಸ್ನೇಹಿತರೇ ಹೆಚ್ಚು. ಪಂಚಮಿಗೆ ಇನ್ನು ತಾಳಿ ಕಟ್ಟಿ ಇನ್ನು ಅವರಿಂದ ಆಚೆನೆ ಹೋಗಿಲ್ಲ. ಹಾಗೆ ಅವರು ಉರಿಯೋಗೆ ಶುರುವಾಗಿದೆ. ಇನ್ನು ಇವಳಿಂದ ಏನ್ ಕಾಣಿದೆಯೋ ಏನೋ. ಕೀರ್ತಿ ಹಾಡುವ ಮಾತಿನಲ್ಲಿ ಬಿಗಿ ಇರ್ಲಿ. ಎಂತ ಮಾತಾಡ್ತಿದ್ರೆ ಏನಾಗಿದೆ ನಿಮಗೆ? ಈ ನನ್ನ ತಂಗಿ ಕಾಲ್ಗುಣ ಬಂಗಾರದಂತದ್ದು. ಅವಳು ಹುಟ್ಟಿದ ಮೇಲೆನೆ ನಾವು ಆಗರ್ಭ ಶ್ರೀಮಂತರಾಗಿದ್ದು ಗೊತ್ತಾ? ಓ, ಗೊತ್ತಾಗುತ್ತೆ ಗೊತ್ತಾಗುತ್ತೆ. ಹೋಗ್ತಾ ಹೋಗ್ತಾ ಎಂತ ಕಾಲದಿಂದ ಗೊತ್ತಾಯ್ತದೆ. ಎಲ್ರೂ ಪಕ್ಕಕ್ಕೆ ಬನ್ನಿ. ನೋಡಿ ಸಗರ್, ಮದುವೆ ಆದ ಹೆಣ್ಣು ಮಕ್ಕಳು ಗಂಡನೊಳಗಿದ್ರೆ ಯಾವ ತಂಟೆ ತಗರಾರು ಇರಲ್ಲ. ಇನ್ನು 5 ನಿಮಿಷ ಟೈಮ್ ಕೊಡ್ತೀನಿ, ಅಷ್ಟರಲ್ಲಿ ನನ್ ಜೊತೆ ಕಳ್ಸ್ಕೊಡಿ. ಯಾಕ್ರಿ ಈ ರೀತಿ ಆಡ್ತಿದ್ದೀರಾ? ಎಂತ ತಂದೆ ಸಾವು ಮಧ್ಯೆ ಈ ರೀತಿ ಮಗಳಾದ ಅದು ಹೇಗ್ರಿ ನಿಮ್ ಜೊತೆ ಬರೋದಕ್ಕಾಗುತ್ತೆ? ಅವ್ರ ಜೊತೆ ಇದ್ಕೊಂಡು ಅವ್ರ ಯೋಗಕ್ಷೇಮ ವಿಚಾರಿಸೋದ್ ಬೇಡ. ಕಂದ ಪಂಚಮಿ ನನ್ನ ಈ ಸ್ಥಿತಿಗೆ ಯಾರು ಕಾರಣವಲ್ಲಮ್ಮ. ನೀನು ನಿನ್ನ ಗಂಡನ ಬರಲಿ ಬಾಳುವುದಕ್ಕಿಂತ ಅವರನ್ನ ಒಳ್ಳೆ ದಾರಿ ತರೋದು ನಿನ್ನ ಕೈನಲ್ಲಿದೆ ಅಮ್ಮ. ಇವ್ರನ್ನ ಒಳ್ಳೆ ದಾರಿಗೆ ತರ್ತೀನಿ. ಸಂಜಯ್ ಸಂಜಯ್, ನೀನು ನಿಮ್ಮ ಅಣ್ಣನ ಮಾತು ಕೇಳ್ಕೊಂಡು ರಾಮನ್ ಜೊತೆ ಲಕ್ಷ್ಮಣ ತರ ಒಂದಾಗಿ ಮಾಡ್ರಪ್ಪ. ನೀವಿದನ್ನೆಲ್ಲ ಹೇಳ್ಬೇಕಾಗಿಲ್ಲ ಅಪ್ಪಾಜಿ, ಅದು ನನ್ನ ಕರ್ತವ್ಯ ಅಲ್ವೇ? ಪುಷ್ಪ ಸೊಸೆ ಮನೆತನದ ವಿಷಯದಲ್ಲೇ ಆಗಲಿ, ನಮ್ಮ ಒಡೆತನದ ಆಗಲಿ, ಈ ಎತ್ತೂರು ಮನೆತನವನ್ನು ನಿನ್ನ ಪ್ರಾಣ ಒತ್ತೆ ಇಟ್ಟು ಏನಾದರೂ ತಪ್ಪು ಒಪ್ಪುಗಳು ಬಂದ್ರೆ ಕಾಪಾಡಮ್ಮ ಸೊಸೆ. ನೀವ್ ಹೇಳ್ಬೇಕಿದ್ರೆ ನಡ್ಕೊಂಡ್ಬಿಡಿ. ಆಯಾಸ ಮಾಡ್ಕೋಬೇಡಿ. ಹಾಗೆ ಆಗ್ಲಿ. ನೋಡಿ, ನಾನು ಚಿಕ್ಕಂದಲ್ಲಿ ತಂದೆ ತಾಯಿ ಕಳ್ಕೊಂಡು
ಸಂಧ್ಯಾ, ನಾನು ಕಣ್ಣು ಮುಚ್ಚುವ ಮೊದಲೇ ಇದನ್ನೆಲ್ಲ ಹೇಳ್ಬೇಕಮ್ಮ. ಈ ಸಾಗರ್ನ ಮನೆ ಮಗಳಾಗಿ ಈ ಸಂಸಾರದಲ್ಲೇ ಆಗಲಿ, ಮನೆತನದ ವಿಷಯದಲ್ಲೇ ಆಗಲಿ, ಏನಾದರೂ ತಪ್ಪು ಒಪ್ಪುಗಳು ಬಂದ್ರು ಈ ಸಾಗರನ ಜೊತೆ ಒಂದಾಗಿ ಬಾಳ್ಬೇಕಮ್ಮ. ಒಡೆಯರೆ, ಈ ಹಿಮ್ಮನೆ ಸಾಕು ತಮ್ಮನ್ನ ಬಿಟ್ಟೋಗಿಲ್ಲ ಒಡೆಯರೆ. ಇನ್ಯಾರನ್ನ ಒಡೆಯರಂತ ಕರೆಯಲಿ ಒಡೆಯರೆ. ಸಂಜಯ್, ಸಾಗರ್, ಪಂಚಮಿ, ಸಂಧ್ಯಾ, ಕುಸುಮ, ಶಿವಣ್ಣ, ಒಡೆಯರೆ, ನೀನೇ ರೀತಿ ಮಾತಾಡ್ತಿದ್ದೀರಲ್ಲ. ತಂದೆ ಶಿವ ಮುಂದೆ ಇಟ್ಕೊಂಡು ಏ ಪಂಚಮಿ ನಡಿ ಅಂತ ಹೇಳ್ತಿದ್ದೀರಲ್ಲ. ಹೆತ್ತ ಮಗಳೇ ತಂದೆ ಶವ ಸಂಸಾರಕ್ಕೆ ಇರ್ಲಿಲ್ಲ ಅಂದ್ರೆ ಹುಚ್ಚೇನ ಏನಂತ ಏನು ಅಂದ್ಕೊಳ್ಳಲ್ಲ. ಭೂಮಿಗೆ ಭಾರವಾಗಿದ್ದ ಒಂದು ಗಟ್ಟಿ ಪಿಂಡ ನನ್ನ ಮಗಳ ಮದುವೆ ದಿನವೇ ಆ ದೇವರು ಕರ್ಕೊಂಡ ಅಂತಾರೆ. ನಿನಗೆ ಗೊತ್ತಾ ಪಂಚಮಿ, ಮುಂದುವರಿದ ದೇಶದಲ್ಲಿ ವಯಸ್ಸಿನ ವೇಸ್ಟ್ ಮುದುಕರನ್ನ ಗುಂಡಿಕ್ಕಿ ಕೊಲ್ಲುತ್ತಂತೆ. ನಾನಿನ್ನ ಕೈ ಹಿಡಿದು ತಾಳಿ ಕಟ್ಟಿರೋ ಗಂಡ ನನ್ನ ಮನೆ ಬೆಳಲಿ ಅಂತ ನಡಿಯ. ನಿನ್ನ ಕೆಲಸ ಎಷ್ಟಿದ್ಯೋ ಅಷ್ಟನ್ ಮಾತ್ರ ನೋಡ್ಕೋ. ನಮ್ಮ ತಂದೆ ಏನು ಅಂತ ಇಡೀ 10 ಜನಕ್ಕೆ ಗೊತ್ತು. ನಿಮ್ಮ ತಂದೆ ಅಂತ ದೊಡ್ಡ ನಮಗೆರ ಮುಂದ ಇಡೀ ಜಿಲ್ಲೆ ಜನಕ್ಕೆ ಗೊತ್ತು. ನನಗೆ ಒಳಗೆ ಬರ್ತಾರೆ ಪಾಸ್ಟರ್. ಇದು ಇಂಡಿಯಾ ಕಲ್ಚರ್ ಕಣೋ. ಮೈದ ನೀನ್ ಸುಮ್ಮನೆ ಇರಪ್ಪ. ಅಣ್ಣ, ಈ ಸಮಯದಲ್ಲಿ ಆಟ ಒಳ್ಳೆದಲ್ಲ ಅಣ್ಣ. ನೋಡು, ನಿನಗೆ ನಿನ್ ಫ್ರೆಂಡ್ ಮುಖ್ಯ ಆದ್ರೆ ನೀನು ಹೋಗು. ಪಾಪ ಪಂಚಮಿ ಈಗ ತಾನೇ ಅವ್ರ ತಂದೆ ಕಳ್ಕೊಂಡಿದ್ದಾಳೆ. ನೀನು ಬರೋಷ್ಟ್ರೊಳಗೆ ಅವ್ರ ತಂದೆ ಶವ ಸಂಸ್ಕಾರ ಮುಗಿಸ್ಕೊತಾಳೆ. ನೀನು ಹೋಗು ಅಣ್ಣ. ಏ ಸಂಧ್ಯಾ, ಮಾಡಿದ್ದ ಒಂದು ಮುದಿ ಪಿಂಡ ತೋರಿಸೋದು ಬಿಟ್ಟು ನನಗೆ ಬುದ್ಧಿ ಹೇಳ್ತೀನಿ. ಹೋಗಿ ನೀನು ನಿನ್ ಗಂಡ ಜೊತೆ ಇರೋ. ಸಾಕು ಸಾಕು. ನೀವು ನನ್ನ ತಂದೆಗಾಗ್ಲಿ ನಮ್ಮ ಅಣ್ಣನಿಗಾಗ್ಲಿ ಬೈದಿ ಸಾಕು. ಅಣ್ಣ, ನನ್ನನ್ನ ಗಂಡನ ಮನೆಗೆ ಕಳಿಸ್ಕೊಡಿ ಅಣ್ಣ, ಅವರು ನಿಮ್ಗಳಿಗೆಲ್ಲ ಈ ರೀತಿ ನಿಂದಿಸ್ತಿರೋದು ನೋಡೋದು ನನ್ನ ಕೈಯಿಂದ ಆಗಲ್ಲ ಅಣ್ಣ. ಏನಮ್ಮ ತಂಗಿ, ನಾನು ನಿನಗೆ ತವರು ಮನೆ ಹುಡುಗರೆ ನೀಡಿ ಮಡಲಕ್ಕಿ ತುಂಬಿ ಹಾರೈಸ್ಬೇಕು ಅಂತ ಇದ್ರೆ ನಿಂತ ನಿಲುವಿನಲ್ಲೇ ಹೋಗ್ತಿದೆ ಎಲ್ಲಮ್ಮ. ನೀನ್ ನೋಡ ಹುಟ್ಟಿದ ಅಣ್ಣ ಅಲ್ಲ. ನಾನು ಈ ಮದ್ವೆ ಮಾಡ್ಕೊಡೋ ಬದ್ಲು ಒಂದೇ ಒಂದು ದೊಡ್ಡ ವಿಷ ಕೊಡ್ಬಿಟ್ಟಿದ್ರು. ಯಾರ ಬಂದ ಪರೀಕ್ಷೆ ಬರೀತಿರ್ಲಿಲ್ಲ. ಹಾಗೆ ಹೇಳ್ಬೇಡಮ್ಮ ತಂಗಿ, ಹಾಗೆ ಹೇಳ್ಬೇಡ. ಈ ಅಣ್ಣನ ಉಸಿರಿರೋದೇ ನಿನಗಾಗಿ ತಾಯಿ. ಎಷ್ಟೇ ಕಷ್ಟ ಬಂದ್ರು ಇಂಥ ಮಾತನಾಡಿ ನಮ್ಮನ್ನ ನೋಯಿಸ್ಬೇಡಮ್ಮ.
ಗಂಡ ತವರ ಮನೆ ಉಡುಗೊರೆ ಏನು ಕೇಳಲಿಲ್ಲ. ನೀನು ಸಂಕೋಚ ಪಟ್ಟು ಕೇಳ್ತಾ ಇದ್ದ. ನಾನು ಕೊಡ್ತೀನಿ. ನಾನು ಹೋಗ್ಬರ್ತೀನಿ. ಅಣ್ಣನಿಂದ ಚೆನ್ನಾಗಿ ನೋಡ್ಕೊಳ್ಳಿ ಅತ್ತೆ, ಚೆನ್ನಾಗಿ ನೋಡ್ಕೊಳ್ಳಿ. ಅಳ್ಬೇಡಪ್ಪ, ಅಳ್ಬೇಡ. ಇವತ್ತು ಯಾಕೋ ಅಣ್ಣನ ಮನಸ್ಸು ಸರಿ ಇಲ್ಲ ಅನ್ಸುತ್ತೆ. ಅದಕ್ಕೆ ತುಂಬಾ ಕಾರವಾಗಿ ಮಾತಾಡ್ತಿದ್ದಾನೆ. ನೋಡು, ನಾನೇ ಸಮಯ ನೋಡಿ ಅಣ್ಣನ ಹತ್ರ ಮಾತಾಡ್ತೀನಿ. ನೀನ್ ನಗ್ನಾಗ್ತಾ ಇರ್ಬೇಕಮ್ಮ. ತವ್ರ ಮನೆ ತಣ್ಣಗೆ ಚೆನ್ನಾಗಿರ್ಲಿ ಅಂತ ಮೆಟ್ಟಿದ ಮನೆನ ಬೆಳಗ್ಬೇಕು ತಾಯಿ. ಎಲ್ಲರಿಗೂ ಆಶೀರ್ವಾದ ಮಾಡಿ ಎಲ್ಲ ಹೆಣ್ಮಕ್ಳು ತವ್ರ ಮನೆಗೆ ಗರದೆ ಗೌರವ ತಂದು ಗಂಡನ ಜೊತೆ ಗಂಡನ ಮನೆಗೆ ಹೊರಟಾಗ ಈ ತವರು ತಣ್ಣಗಿರ್ಲಿ ಅಂತ ಹರಿಸ್ಬಿಟ್ಟು ಹೋಗ್ತಾರೆ. ಆದ್ರೆ ನಿನ್ನಿಂದ ಪಾಪಿಷ್ಟೇ ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿ ಕಳ್ಕೊಂಡವ್ರಿಗೆ ತಂದೆ ತಾಯಿ ಸರ್ವಸ್ವ ಎಲ್ಲದೂ ಆಗಿದ ನಮ್ಮ ಮಾವನನ್ನು ಕೊಂಡು ಈಗ ಯಾಕೆ ಎಳೆದಿದ್ದೀಯಾ? ಪಂಚಮಿ ಬಗ್ಗೆ ಇನ್ನೊಂದು ಮಾತನಾಡಿದ್ರೆ ನಿನ್ನ ಕುಸುಮ ನನ್ನ ಹೆಂಡತಿ, ಅವಳಿಗೆ ಕೈ ಮಾಡೋ ಅಧಿಕಾರ ನಿನಗಿಲ್ಲ. ಅಷ್ಟಕ್ಕೂ ಅವಳು ಹೇಳಿದ ತಪ್ಪಾದ್ರೆ ಏನಿದೆ? ಮುಂದಾಗ್ಬೇಕಾಗಿರೋ ಕಾರ್ಯದ ಕಡೆ ಗಮನ ಕೊಡು. ನೋಡ್ದ ಇವ್ರೆಲ್ರು ಅಯ್ಯೋ ದೇವ್ರೆ, ಇದನ್ನೆಲ್ಲ ನೋಡ ಬಂದು ನನ್ನ ತಂದೆ ಜೊತೆ ನನ್ನನ್ನು ಯಾಕಪ್ಪ ಕರ್ಕೊಂಡ್ಲಿಲ್ಲ? ಇಲ್ಲ, ನನ್ನನ್ನು ಕರ್ಕೊಂಡು ನನ್ನ ತಂದೆಗಾದ್ರೂ ಬೇಡ ಭಿಕ್ಷೆ ಕೊಟ್ಬಿಡು ಅಣ್ಣ. ಇವ್ರು ಯಾರಿಗೂ ನನ್ನ ಮದ್ವೆ ಇಷ್ಟ ಇರ್ಲಿಲ್ಲ. ಹೇಳ್ಬೇಡಮ್ಮ, ಹೇಳ್ಬೇಡ. ಇವ್ರು ಯಾರು ನಿನಗಿಲ್ಲದಿದ್ರು ನಾನಿದ್ದೀನಿ ತಾಯಿ. ತಂಗಿ ಪಂಚಮಿ, ನಿನ್ನ ಗಂಡ ತವರ ಮನೆ ಹುಡುಗರೆ ಏನು ಕೇಳಲಿಲ್ಲ. ನೀನು ಸಂಕೋಚ ಬಿಟ್ಟು ಕೇಳ್ತಾ ಇದ್ದೆ. ಸಾಗರ್, ಆ ವಿಷಯ ನಂತರ ಇದ್ದೇ ಇದೆ. ಮೊದಲು ಒಡೆಯರ ಸಾರಿ ಮಾವಯ್ಯನವರ ಅಂತ್ಯ ಸಂಸ್ಕಾರ ನಡೀಲಿ, ಆಮೇಲೆ ಬರ್ತೀನಿ. ಕೀರ್ತಿ, ನನ್ನ ತಂಗಿ ಸೂಕ್ಷ್ಮ ಮನಸ್ಸಿನವಳು. ನಿನ್ನನ್ನೇ ಸರ್ವಸ್ವ ಎಂದು ತಿಳಿದ ಮುಗ್ದೆ. ನನ್ನ ಹೃದಯವನ್ನೇ ನಿನಗೆ ತೆಗೆದುಕೊಡ್ತಾ ಇದ್ದೀನಪ್ಪ. ನನ್ನ ತಂಗಿನ ಚೆನ್ನಾಗಿ ನೋಡ್ಕೊ. ನಿಂಗೆ ಏನಾದ್ರೂ ಬೇಕು ಅಂದ್ರೆ ನನ್ನನ್ನು ಕೇಳು, ನಾನು ಕೊಡೋದಕ್ಕೆ ಸಿದ್ಧ. ಅಮ್ಮ ಪಂಚಮಿ, ಅಪ್ಪಾಜಿ ಬಗ್ಗೆ ನೀನು ಚಿಂತಿಸಬೇಡಮ್ಮ. ಹುಟ್ಟಿದ ಹೆಣ್ಣು ಮಕ್ಕಳು ಕುಲಕ್ಕೆ ಹೊರಗೆ ಎಂಬಂತೆ ನೀನು ಮೆಟ್ಟಿದ ಮನೆಗೆ ಗರತಿ ಗೌರಮ್ಮನಾಗಿ, ಗಂಡನಿಗೆ ತಕ್ಕ ಅರ್ಧಾಂಗಿಯಾಗಿ, ಹುಟ್ಟಿದ ಮನೆಗೆ ಕೀರ್ತಿ, ಗಂಡನ ಮನೆಗೆ ಜ್ಯೋತಿಯಾಗಿ, 106 ಕಾಲ ಮುತ್ತೈದೆಯಾಗಿ ಬಾಳಮ್ಮ. ಕೀರ್ತಿ, ನನ್ನ ತಂಗಿ ಮುಂದೆ ನಿನ್ನ ಬಾಳು ಬೆಳುವ ಧರ್ಮ ಪತ್ನಿ. ಅವಳನ್ನ ಚೆನ್ನಾಗಿ ನೋಡ್ಕೋಪ. ಸಾರಿ ಕಣಪ್ಪ, ಸುಖದ ಸುಪ್ಪತ್ತಿಗೆ ನೋಡಿದ್ದೀನಿ. ವಿಷ್ಣು, ಅಯ್ಯೋ
ತೋರಿಸಿ ನನ್ನ ಒಡೆಯರ ಮಗಳಿಗೆ ಕೆಡ್ಡ ತೊಡಿದ್ಯಾ? ಇರ್ಲಿ, ನಾನು ನೋಡ್ತೀನಿ ನಿನ್ ಬೇಳೆ ಹೇಗ್ ಬೇಯಿತೋ ನೋಡೇ ಬಿಡ್ತೀನಿ. ಮಿಸ್ಟರ್ ಪಾಲಾಕ್ ಸರ್ ಅವರೇ, ಇದು ಅಂತ್ಯ ಅಲ್ಲ, ಆರಂಭ. ಏಯ್, ಪಾಲಾಕ್. ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ ಸೂತ್ರವ ಅರಿದ ಬೊಂಬೆಯ ಮುರಿದ ಮಣ್ಣಾಗಿಸಿದ ಕಂಬನಿಧಾರೆ ಹರಿಸಲು ನಮ್ಮ ಜೀವ ಉಳಿಸಿದ, ನಮ್ಮ ಜೀವ ಉಳಿಸಿದ.